ಇದು ನಾ ಇಲ್ಲಿವರೆಗೆ ಮಾಡಿದ ನಾರ್ಮಲ್ ಮೂವಿ ತರ ಅಲ್ವೇ ಅಲ್ಲ. ಈ ಮೂವಿ ನಿಮ್ ಮೈಂಡ್ ಅನ್ನ ಸೈಕ್ ಮಾಡಬಹುದು. ಯಾವ್ದಕ್ಕೂ ನೋಡ್ತಿರಲ್ಲ ನಿಮ್ಗೇನೆ ಗೊತ್ತಾಗುತ್ತೆ, ಬಟ್ ಎಂಡ್ ವರೆಗೆ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆ ಕಡೆ ಹೋಗೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಬ್ಬ ಮಹಿಳೆನ ತೋರಿಸ್ತಾರೆ. ಅವಳ ಹೆಸರು ಕ್ಲಿಯರ್ ಅಂತ. ಅವಳಿಗೊಬ್ಬ ಮಗಳಿದ್ದಾಳೆ, ಅವಳ ಹೆಸರು ಜಾರ್ಡನ್ ಅಂತ. ಆಕ್ಚುಲಿ ಈ ಕ್ಲಿಯರ್ಗೆ ಒಂದ್ ಶಕ್ತಿ ಇದೆ. ಅವಳಿಗೆ ಬೇರೆಯವರ ಮೈಂಡ್ ಒಳಗೆ ಹೊಕ್ಕಿ ಅವ್ರ ಲೈಫಲ್ಲಿ ಆದ ಪಾಸ್ಟ್ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಶಕ್ತಿ ಇದೆ. ಹೀಗಿರುವಾಗ ಒಂದಿನ ಒಬ್ಬ ಕ್ಲೈಂಟ್ ಅವ್ರ ಮನೆಗೆ ಬರ್ತಾರೆ ತನ್ನ ಸಮಸ್ಯೆನ ಹೇಳ್ಕೊಂಡು. ಇವಳು ಆ ವ್ಯಕ್ತಿಯ ಮೈಂಡ್ ಒಳಗೆ ಹೊಕ್ಕಿ ಅವನ ಪಾಸ್ಟ್ಗೆ ಹೋಗ್ತಾಳೆ. ಆ ಪಾಸ್ಟ್ ಅಲ್ಲಿ ಆ ವ್ಯಕ್ತಿಯ ಸ್ಕೂಲ್ ತೋರುತ್ತೆ. ಅವನ್ ಚಿಕ್ಕವನಿದ್ದಾಗ ಏನೆಲ್ಲ ಮಾಡಿದ್ದ ಅದೆಲ್ಲ ಕೂಡ ಇವಳಿ ತೋರುತ್ತೆ. ಸ್ಕೂಲಲ್ಲಿ ಒಂದು ಬುಕ್ ಇರುತ್ತೆ. ಆ ಬುಕ್ ಒಳಗೆ ಹೆಲ್ಪ್ ಮಿ ಅಂತ ಬರ್ದಿರುತ್ತೆ. ಹಾಗೆ ಮುಂದೋಗಿದಾಗ ಅಲ್ಲೊಂದು ಟೀಚರ್ನ ರೂಮ್ ಇದಿರುತ್ತೆ. ಆ ಟೀಚರ್ ತನ್ನ ಸೀಟಲ್ಲಿ ಕೂತ್ಕೊಂಡಿದ್ರೆ ಅದರ ಪಕ್ಕದಲ್ಲಿ ಒಂದು ಪಂಜರ ಇರುತ್ತೆ. ಆ ಪಂಜರದಲ್ಲಿ ಒಬ್ಬ ಹುಡುಗ ಬಂದಿಯಾಗಿದ್ದ. ಇವಳು ಆ ಹುಡುಗಂಗ್ ಹೇಳ್ತಾಳೆ ಈ ಕೂಡ್ಲೆ ಆ ಪಂಜರದಿಂದ ತಪ್ಪಿಸ್ಕೊಂಡು ಓಡೋಗುವಂತ. ಬಟ್ ಆ ಹುಡುಗ ಮಾತ್ರ ಕೇಳದೆ ಒಂದೇ ಸಮನೆ ಅಲ್ಲೇ ಕೂತಿದ್ದ. ಹಾಗೆ ನೋಡ್ತಾ ನೋಡ್ತಿದ್ದಾಗೆ ಆ ಟೀಚರ್ ವಿಕಾರವಾಗಿ ಬದಲಾಗಿ ಇವಳ ಮೇಲೆ ಹಲ್ಲೆ ಮಾಡ್ತಾನೆ. ಜಾರ್ಡನ್ ಅವಳನ್ನ ಎಬ್ಬಿಸ್ತಾಳೆ. ಅವಾಗ ಕ್ಲಿಯರ್ ವಾಸ್ತವಕ್ಕೆ ಬಂದಿದ್ಲು. ಸೊ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಆ ವ್ಯಕ್ತಿಗೆ ಆಕ್ಚುಲಿ ಅವನ್ ಚಿಕ್ಕವನಿದ್ದಾಗ ಆ ಟೀಚರ್ ತುಂಬಾ ಹಿಂಸೆ ಕೊಡ್ತಿದ್ದ. ಆ ಕಾರಣಕ್ಕೆನೆ ಆ ಒಂದು ಘಟನೆ ಅವನ್ ಮೈಂಡ್ ಅಲ್ಲಿ ಇನ್ನೂ ಕೂಡ ಸ್ಟಕ್ ಆಗಿದೆ ಅಂತ. ಅದಾದ ನಂತರ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾನೆ. ಜಾರ್ಡನ್ ಅವಳ ಹತ್ತಿರ ಎಲ್ಲವನ್ನ ಕೇಳ್ತಾಳೆ ಆ ವ್ಯಕ್ತಿ ಲೈಫ್ ಅಲ್ಲಿ ಏನಾಗಿದೆ ಅಂತ. ಇವಳು ಕೂಡ ಅವಳ ಹತ್ತಿರ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾಳೆ. ಆವಾಗ ಮನೆಯ ಡೋರ್ ಬೆಲ್ ಆಗುತ್ತೆ. ಜಾರ್ಡನ್ ಆಗಿ ಓಪನ್ ಮಾಡ್ತಾಳೆ. ನೋಡಿದ್ರೆ ಅಲ್ಲೊಬ್ಬ ಹುಡುಗಿ ಇದ್ಲು. ಅವಳು ತುಂಬಾ ಹೆದರ್ಕೊಂಡಿದ್ಲು. ಹಾಗೆ ಅವಳ ಕೈಯೆಲ್ಲ ಸುಟ್ಟೋಗಿತ್ತು. ನನ್ನ ಅಮ್ಮನ ಫ್ರೆಂಡ್ ಒಬ್ಬರು ಈ ಅಡ್ರೆಸ್ ನ ಕೊಟ್ರು. ಅವರ ಕಾಯಿಲೆನ ವಾಸಿ ಮಾಡಿದ್ದು ನಿನ್ನ ಅಮ್ಮನೇ, ಅದಕ್ಕೋಸ್ಕರ ಇಲ್ಲಿ ಬಂದೆ ಅಂತ ಸೀದಾ ಒಳ ಬರ್ತಾಳೆ. ಜಾರ್ಡನ್ ಏನಾಯ್ತು ಅಂತ ಕೇಳಿದಾಗ ಆ ಹುಡುಗಿ ಹೇಳ್ತಾಳೆ ನನ್ನ ಜೀವಕ್ಕೆ ಅಪಾಯ ಇದೆ. ನನ್ನ ಕಣ್ಣಿಗೆ ಯಾವಾಗ್ಲೂ ಒಂದ್ ಡೀಮನ್ ತೋರುತ್ತೆ ಅಂತ. ಇವಾಗ ಕೂಡ ಡೀಮನ್ ತೋರುತ್ತಂತ ಇವಳು ಕೇಳಿದಾಗ ಅದಕ್ಕ ಹುಡುಗಿ ಇವಾಗ ಡೀಮನ್ ನಿಮ್ ಹಿಂದೆನೆ ಇದೆ ಅಂತ ಹೇಳ್ತಾಳೆ. ಬಟ್ ಇವಳು ಹಿಂತಿರುಗಿ ನೋಡಿದಾಗ ಅಲ್ಲಿ ಯಾರು ಕೂಡ ಎದ್ದಿರೋದಿಲ್ಲ. ಆವಾಗ ರೂಮ್ ಒಳಗಿಂದ ಕ್ಲಿಯರ್ ಬರ್ತಾಳೆ. ಅವಳಿಗೆ ಹಿಂದಿದ್ದ ಆ ಡೀಮನ್ ತೋರುತ್ತೆ. ಹಾಗೆ ಅದನ್ನ ಕಂಡು ಅವಳೊಂದ್ ಕ್ಷಣ ಹೆದರಿ ಹೋಗ್ತಾಳೆ. ಆ ಹೊತ್ತಿಗಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ್ ಬೇರೆ ಯಾರು ಅಲ್ಲ, ಅಲ್ಲಿ ಬಂದಿದ್ಲಲ್ಲ ಆ ಹುಡುಗಿ ಅಪ್ಪ. ಅವನ ಹೆಸರು ರ್ಯಾಂಡಲ್ ಅಂತ. ಅವನು ಒಂದೇ ಸಮನೆ ಬಂದು ಇವರಿಗೆಲ್ಲ ಬೈದು ಇವಳಿಗೆ ಯಾವ ರೀತಿಯ ಕೂಡ ಹೆಲ್ಪ್ ಬೇಡ ಅಂತ ತನ್ನ ಮಗಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಈ ಜಾರ್ಡನ್ ಹೋಗಿ ಅಮ್ಮಂಗ್ ಹೇಳ್ತಾಳೆ ಅವಳಿಗೆ ಹೆಲ್ಪ್ ಬೇಕಾಗಿದೆ, ನಾ ಅವಳಿಗೆ ಹೆಲ್ಪ್ ಮಾಡ್ಬೇಕಂತ. ಬಟ್ ಕ್ಲಿಯರ್ ಮಾತ್ರ ಒಪ್ಪಲ್ಲ. ಯಾಕಂದ್ರೆ ಅವಳ ಲೈಫ್ ಟೈಮ್ ಅಲ್ಲಿ ಅಂತ ಡೀಮನ್ ನ ಇಲ್ಲಿವರೆಗೆ ನೋಡೇ ಇಲ್ಲ. ಅದು ತುಂಬಾ ಖತರ್ನಾಕ್ ಡೀಮನ್. ಅದರ ತಂಟೆಗೆ ಹೋದ್ರೆ ನಮ್ಗೇನೆ ಅಪಾಯ ಅಂತ ಅವಳು ಇಗ್ನೋರ್ ಮಾಡ್ತಾಳೆ. ಬಟ್ ಜಾರ್ಡನ್ಗೆ ಮಾತ್ರ ಸಮಾಧಾನ ಆಗಲ್ಲ. ಹೇಗಾದ್ರೂ ಮಾಡಿ ಆ ಹುಡುಗಿಗೆ ಹೆಲ್ಪ್ ಮಾಡ್ಬೇಕಂತ ಸೀದಾ ರೂಮ್ಗೆ ಹೋಗಿ ಲ್ಯಾಪ್ಟಾಪ್ ಅಲ್ಲಿ ಸರ್ಚ್ ಆಗ್ತಾಳೆ. ಆ ಹುಡುಗಿ ಒಬ್ಬ ಹೆಂಗಸಿನ ಬಗ್ಗೆ ಹೇಳಿದ್ಲಲ್ಲ, ಆ ಹೆಂಗಸಿನ ಅಡ್ರೆಸ್ ನ ಸರ್ಚ್ ಆಗ್ತಾಳೆ. ಕೊನೆಗೂ ಅಡ್ರೆಸ್ ಸಿಗುತ್ತೆ ಕೂಡ. ಆ ರಾತ್ರಿ ಜಾರ್ಡನ್ ಒಬ್ಬಳೆ ತನ್ನ ರೂಮಲ್ಲಿ ಮಲಗಿರ್ತಾಳೆ. ಆವಾಗ ಅವಳಿಗೊಂದು ಕನಸು ಬೀಳುತ್ತೆ. ಅವಳು ಚಿಕ್ಕವಳಿದ್ದಾಗ ಆಗಿದ್ದಂತ ಒಂದು ಘಟನೆ ಬಗ್ಗೆ. ಅದರಲ್ಲಿ ಅವಳು ಮನೆಯ ಅಲ್ಮಾರಿ ಹತ್ತಿರ ಒಂದು ಲ್ಯಾಡರ್ ಅನ್ನ ನೋಡ್ತಾಳೆ. ಇನ್ನೇನು ಆ ಲ್ಯಾಡರ್ ಹತ್ತಿ ಹೋಗ್ಬೇಕು. ಆವಾಗ ಇದ್ದಕ್ಕಿದ್ದಾಗ ಎಚ್ಚರವಾಗುತ್ತೆ. ಹಾಗೆ ಬೆಳಗ್ಗೆ ಆಗುತ್ತೆ ಕೂಡ. ಆ ಬೆಳಿಗ್ಗೆ ಅವಳು ತಡ ಮಾಡದೆ ಅದೇ ಕೂಡ್ಲೆ ಆ ಹೆಂಗಸಿನ ಅಡ್ರೆಸ್ಗೆ ಹೋಗ್ತಾಳೆ. ಹಾಗೆ ನಿನ್ನೆ ಬಂದಿದ್ದ ಆ ಹುಡುಗಿ ಹಾಗೆ ಅವಳ ತಂದೆ ಬಗ್ಗೆ ವಿಚಾರಿಸ್ತಾಳೆ. ಆವಾಗ ಆ ಹೆಂಗಸ್ ಹೇಳ್ತಾಳೆ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಅವರ ಅಮ್ಮ ತೀರೋಗಿದ್ರು. ಅವರು ತೀರೋಗಿದ ನಂತರ ಅಪ್ಪ ಮಗಳು ಇಬ್ರು ಕೂಡ ಟೆನ್ಸ್ ಆಗಿದ್ರು. ಎಲ್ಲಿವರೆಗೆ ಅಂದ್ರೆ ಅವರು ಮನೆ ಒಳಗಿಂದ ಹೊರ ಬರೋದನ್ನೇ ಸ್ಟಾಪ್ ಮಾಡಿದ್ರು. ಬಟ್ ಹೀಗಿರುವಾಗ ಒಂದಿನ ನಾನು ನೋಡ್ಬೇಕಂತ ಅವ್ರ ಮನೆಗೆ ಹೋಗಿದ್ದೆ. ಬಟ್ ಆ ಹುಡುಗಿನ ಕಂಡು ನಂಗೇನೆ ಶಾಕ್ ಆಯ್ತು. ಯಾಕಂದ್ರೆ ಅವಳ ಕೈಯೆಲ್ಲ ಸುಟ್ಟೋಗಿತ್ತು. ನನ್ಗನ್ಸುತ್ತೆ ಅವಳು ಮಾನಸಿಕವಾಗಿ ಅಸ್ವಸ್ಥೆ ಆಗಿದ್ದಾಳೆ. ಅವಳಿಗೆ ಹೆಲ್ಪ್ ಬೇಕಂತ ಅವಳು ರ್ಯಾಂಡಲ್ ಮನೆಯ ಅಡ್ರೆಸ್ ಕೊಡ್ತಾಳೆ. ಈ ಕೂಡಲೇ ಹೋಗಿ ಅಲ್ಲಿ ನೋಡಿ ಏನಾದ್ರೂ ಹೆಲ್ಪ್ ಮಾಡುವಂತ. ಈ ಕಡೆ ಕ್ಲಿಯರ್ ಮನೇಲಿದ್ದು ತನ್ನ ಪೊಲೀಸ್ ಫ್ರೆಂಡ್ ಒಬ್ಬನಿಗೆ ಕಾಲ್ ಮಾಡ್ತಾಳೆ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಬಂದಂತ ಆ ಕ್ಲೈಂಟ್ ಹೇಳಿದ ಟೀಚರ್ ಬಗ್ಗೆ ವಿಚಾರಣೆ ಮಾಡೋಕೆ. ಯಾಕಂದ್ರೆ ಅವಳಿಗೆ ಡೌಟ್ ಇತ್ತು, ಆ ಟೀಚರ್ ಇವಾಗ ಕೂಡ ಇದ್ದಾನೆ, ಅವನೇನೋ ಕೃತ್ಯ ಮಾಡ್ತಿರ್ಬಹುದು, ಅಲ್ಲೋಗಿ ವಿಚಾರಣೆ ಮಾಡ್ಬೇಕಂತ. ಪೊಲೀಸ್ಗೆ ಇವಳ ಪರಿಚಯ ಮೊದಲೇ ಇದ್ದಿದ್ದರಿಂದ ಅವಳ ಬಗ್ಗೆ ಅವನಿಗೆ ಮೊದಲೇ ಗೊತ್ತಿದ್ದರಿಂದ ಅವನು ಅವಳು ಹೇಳ್ತಿರೋ ಮಾತನ್ನ ನಿಜ ಅಂತ ನಂಬ್ತಾನೆ. ಹಾಗೆ ಅದ್ರ ಮೇಲೆ ವರ್ಕ್ ಮಾಡ್ತೇನಂತ ಪ್ರಾಮಿಸ್ ಮಾಡ್ತಾನೆ ಕೂಡ. ಹಾಗೆ ನಂತರ ಕ್ಲಿಯರ್ ಆ ಹುಡುಗಿ ಹಾಗೆ ಡೀಮನ್ ನ ಸ್ಕೆಚ್ ಮಾಡ್ತಾಳೆ. ಅದನ್ನ ಕಂಡು ಅನ್ಕೋತಾಳೆ ಇಲ್ಲಿವರೆಗೆ ಅಂತ ಡೀಮನ್ ನ ಅವಳ ಲೈಫ್ ಟೈಮ್ ಅಲ್ಲಿ ನೋಡ್ಲೇ ಇಲ್ಲ ಅಂತ. ಈ ಕಡೆ ಜಾರ್ಡನ್ ಆ ಹುಡುಗಿಯ ಮನೆಗೆ ಹೋಗ್ತಾಳೆ. ಅಲ್ಲಿನ ಬೇಸ್ಮೆಂಟ್ ಅಲ್ಲಿ ಅವಳಿಗೆ ಯಾರೋ ನಡ್ಕೊಂಡು ಹೋಗ್ತಿರುವಾಗೆ ಶಬ್ದ ಕೇಳುತ್ತೆ. ಆವಾಗ ಅಲ್ಲಿ ಹಿಂದಿಂದ ಅದೇ ವ್ಯಕ್ತಿ ರ್ಯಾಂಡಲ್ ಬರ್ತಾನೆ. ಅವನಿಗೆ ಇವಳನ್ನ ಕಂಡು ಗುರ್ತಾಗುತ್ತೆ. ಅವನ್ ಬೈತಾನೆ ಇಲ್ಲೇನ್ ಮಾಡ್ತಿದ್ಯಾ, ಈ ಕೂಡ್ಲೆ ಹೋಗುವಂತ. ಇವಳು ಕೂಡ ಸರಿ ಹೋಗ್ತೇನಂತ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೋತಾಳೆ. ಆಮೇಲೆ ಅವನು ಹೋದ ನಂತರ ಅವನಿಗೆ ಗೊತ್ತಾಗ್ದಿರೋ ಹಾಗೆ ಸೀದಾ ಮನೆ ಒಳಗೆ ಬರ್ತಾಳೆ.
ಅಲ್ಲವಳಿಗೆ ಒಂದು ಫೋಟೋ ತೋರುತ್ತೆ. ಹಾಗೆ ಫೋಟೋ ಪಕ್ಕದಲ್ಲಿ ಒಂದು ಸೀಕ್ರೆಟ್ ರೂಮ್ ಇರುತ್ತೆ. ಆ ರೂಮ್ ಆಕ್ಚುಲಿ ಲಾಕ್ ಆಗಿತ್ತು. ಇವಳೆಗೂ ಅದನ್ನ ಓಪನ್ ಮಾಡಿ ಒಳಗೋಗ್ತಾಳೆ. ನೋಡಿದ್ರೆ ಅದೊಂದು ಬೇಸ್ಮೆಂಟ್ ಆಗಿತ್ತು. ಹಾಗೆ ಆ ಬೇಸ್ಮೆಂಟ್ ಅಲ್ಲಿ ಅದೇ ಹುಡುಗಿ ಬಂದಿ ಆಗಿದ್ಲು. ಆ ಹುಡುಗಿ ಹೇಳ್ತಾಳೆ, ಈ ಕೂಡ್ಲೆ ಇಲ್ಲಿಂದ ಹೋಗು, ನಂಗೆ ಹಸಿವಾಗ್ತಿದೆ ಅಂತ. ಜಾರ್ಡನ್ಗೆ ಅವಳ ಮಾತಿನ ಅರ್ಥ ಗೊತ್ತಾಗಲ್ಲ. ಅವಾಗ ಇದ್ದಕ್ಕಿದ್ದಾಗಿ ಹಿಂದಿಂದ ಅದೇ ರ್ಯಾಂಡಲ್ ಬಂದು ಇವಳಿಗೆ ತಲೆ ಮೇಲೆ ಹೊಡಿತಾನೆ. ಅವಳಲ್ಲೇ ಬಿದ್ದ್ಬಿಡ್ತಾಳೆ. ಪ್ರಜ್ಞೆ ಬಂದು ನೋಡಿದಾಗ ಅವಳೊಂದು ಚೇರಲ್ಲಿ ಬಂದಿಯಾಗಿದ್ಲು. ಹಾಗೆ ಅವಳ ಪಕ್ಕದಲ್ಲಿ ಸುಟ್ಟೋದ ಒಬ್ಬಳು ಹೆಂಗ್ಸಿದ್ಲು. ಅವಳಿನ್ನು ಜೀವಂತವಾಗಿದ್ಲು. ಅವಾಗ ರ್ಯಾಂಡಲ್ ಬಂದು ಇವಳ ಫೋನ್ನ ಪಾಸ್ವರ್ಡ್ ಹಾಕುವಂತಾನೆ. ಬಟ್ ಇವಳು ಹಾಕಲ್ಲ. ನಿನ್ ಮಗಳನ್ನ ಯಾಕಿಲ್ಲಿ ಬಂದಿ ಮಾಡಿದ್ದೀಯಾ, ಈ ಕೂಡಲೇ ಬಿಡಿಸುವಂತಾಳೆ. ಅದಕ್ಕೆ ರ್ಯಾಂಡಲ್ ಹೇಳ್ತಾನೆ, ನೀನ್ ಅನ್ಕೊಂಡಿರುವ ಹಾಗೆ ಯಾವ ರೀತಿ ಕೂಡ ಅಲ್ಲ. ನನ್ನ ಮಗಳ ದೇಹದಲ್ಲಿ ಒಂದು ಡೀಮನ್ ಸೇರ್ಕೊಂಡಿದೆ. ಅದಕ್ಕೆ ಯಾವಾಗ್ಲೂ ಹಸಿವಾಗ್ತಿರುತ್ತೆ. ಅದಕ್ಕೋಸ್ಕರನೇ ಮನುಷ್ಯರನ್ನ ತಿನ್ನುತ್ತೆ ಅಂತ. ಅದಕ್ಕೆ ಜಾರ್ಡನ್ ಹೇಳ್ತಾಳೆ, ನನ್ನ ಅಮ್ಮನಿಗೆ ಆ ಡೀಮನ್ ತೋರಿದೆ. ಅವ್ರು ನಿಮ್ಗೆ ಸಹಾಯ ಮಾಡಬಹುದು, ಈ ಕೂಡಲೇ ಕಟ್ಟನ ಬಿಚ್ಚುವಂತ. ಬಟ್ ಅವನ್ ಮಾತ್ರ ಕೇಳಲ್ಲ. ಆವಾಗಲ್ಲಿ ಆ ಹುಡುಗಿ ಬರ್ತಾಳೆ. ಆ ರ್ಯಾಂಡಲ್ ಅವಳಿಗೆ ಮೋಸ್ಟ್ಲಿ ಆ ಡೀಮನ್ಗೆ ಹಸುವಾಗ್ತಿದೇನೋ, ಅದಕ್ಕೆ ಫೀಡ್ ಮಾಡುವಂತಾನೆ. ಇವಳೋಗಿ ಜಾರ್ಡನ್ನ ಭುಜದ ಮೇಲೆ ಕೈ ಇಡ್ತಾಳೆ. ಆವಾಗ ಹಿಂದಿಂದ ಆ ಡೀಮನ್ ಬರುತ್ತೆ. ಅದು ಇವಳ ದೇಹನ ಬರ್ನ್ ಮಾಡಿ ಅವಳ ರಕ್ತವನ್ನ ಕುಡಿಯೋಕೆ ಸ್ಟಾರ್ಟ್ ಮಾಡುತ್ತೆ. ಅದು ಆ ಹುಡುಗಿಯ ಸಹಾಯದಿಂದ. ಜಾರ್ಡನ್ ನೋವಲ್ಲಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ವಲ್ಪ ಹೊತ್ತಾದ ನಂತರ ಈ ರ್ಯಾಂಡಲ್ ಸ್ಟಾಪ್ ಅಂತ ಆ ಡೀಮನ್ ಹಾಗೆ ಇಬ್ಬರನ್ನು ಕೂಡ ಸ್ಟಾಪ್ ಮಾಡ್ತಾನೆ. ಇವಳಿಗೆ ನೋವು ತಡ್ಕೊಳ್ಳಿಕ್ಕಾಗದೆ ಅಲ್ಲೇ ಪ್ರಜ್ಞೆ ತಪ್ಪಿ ಹೋಗ್ತಾಳೆ. ಅನಂತರ ರ್ಯಾಂಡಲ್ ತನ್ನ ಮಗಳನ್ನ ಕರ್ಕೊಂಡು ಕಾರ ಹತ್ತಿರೇನೋ ಸೆಟಪ್ ಮಾಡೋಕಂತ ಹೋಗ್ತಾನೆ. ಅಲ್ಲಿ ಆ ಹುಡುಗಿಗೆ ಒಂದು ವೆಪನ್ ತೋರುತ್ತೆ. ಆ ವೆಪನ್ ಮೂಲಕ ಜಾರ್ಡನ್ನ ಸೇವ್ ಮಾಡುವಂತ ಅದನ್ನ ತಗೊಂಡೋಗಿ ಅವಳಿಗೆ ಕೊಡ್ತಾಳೆ. ಹಾಗೆ ನಾನಿಂಗೆ ಸಹಾಯ ಮಾಡಿದ್ದು ಅಪ್ಪಂಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾಳೆ. ಈ ಕಡೆ ಅದೇ ವೆಪನ್ ನ ಹುಡುಕ್ತಿದ್ದ ರ್ಯಾಂಡಲ್ಗೆ ಗೊತ್ತಾಗುತ್ತೆ. ಮೋಸ್ಟ್ಲಿ ಮಗಳೇ ತಗೊಂಡೋಗಿ ಜಾರ್ಡನ್ಗೆ ಹೆಲ್ಪ್ ಮಾಡ್ತಿರ್ಬೋದಂತ ಸೀದಾ ಹೋಗ್ತಾನೆ. ಅಷ್ಟೊಳಗೆ ಜಾರ್ಡನ್ ಆ ಬಂದಿಂದ ಪಾರಾಗಿ ಅವಳು ಮಾತ್ರ ಅಲ್ಲ, ಅಲ್ಲೇ ಪಕ್ಕದಲ್ಲಿದ್ದ ಆ ಹೆಂಗಸನ ಕೂಡ ಪಾರ್ ಮಾಡ್ತಾಳೆ. ಹಾಗೆ ಇನ್ನೇನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಅಲ್ಲಿ ರ್ಯಾಂಡಲ್ ಗನ್ನೊಟ್ಟಿಗೆ ಬರ್ತಾನೆ. ಇವರಿಗೆ ಪಾಯಿಂಟ್ ಔಟ್ ಮಾಡಿ ಇನ್ನೇನು ಸಾಯಿಸ್ಬೇಕು. ಆವಾಗ ಆ ಹುಡುಗಿ ಅಡ್ಡ ಬಂದು, ಇವರಿಗೇನು ಮಾಡಬೇಡಿ, ಇವ್ರದೇನು ತಪ್ಪಿಲ್ಲ ಅಂತಾಳೆ. ಆವಾಗ ಅದೇ ಸುಟ್ಟೋದ ಹೆಂಗಸು ಒಮ್ಮೆಲೆ ಈ ರ್ಯಾಂಡಲ್ ಮೇಲೆ ಹಾರ್ತಾಳೆ. ಅದರಿಂದ ಗನ್ ಫೈರ್ ಆಗುತ್ತೆ. ನೋಡಿದ್ರೆ ಬುಲೆಟ್ ಹೋಗಿ ಪಾಪ ಅವನ ಮಗಳಿಗೆ ಹೋಗಿ ತಾಗುತ್ತೆ. ಅದರಿಂದ ಅವನ ಮಗಳು ಸತ್ತೋಗ್ತಾಳೆ. ಅವಳು ಸತ್ತೋದ ಕಾರಣ ಅವಳೊಳಗಿದ್ದ ಡೀಮನ್ ಹೊರ ಬರುತ್ತೆ. ಹಾಗೆ ಅಲ್ಲೇ ಇದ್ದ ಜಾರ್ಡನ್ ದೇಹದ ಒಳಗೆ ಸೇರ್ಕೊಳ್ಳುತ್ತೆ. ಜಾರ್ಡನ್ಗೆ ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಅವಳದೇ ಕೂಡಲೇ ಮನೆಯಿಂದ ಹೊರ ಬರ್ತಾಳೆ. ನೋಡಿದ್ರೆ ಅಲ್ಲಿ ಅಮ್ಮ ಪೊಲೀಸರೊಟ್ಟಿಗೆ ಬಂದಿದ್ಲು. ಹಾಗೆ ಈ ಕಡೆ ರ್ಯಾಂಡಲ್ ತನ್ನ ಮಗಳ ಶವನ ತಗೊಂಡು ಕಾರ್ ಮೂಲಕ ಎಸ್ಕೇಪ್ ಆಗ್ತಾನೆ. ಪೊಲೀಸರು ಹೋಗಿ ಆ ಮನೆಯೆಲ್ಲ ಸರ್ಚ್ ಆಗ್ತಾರೆ. ಅದರ ಮರುದಿನ ಈ ಕ್ಲಿಯರ್ ಠಾಣೆಗೆ ಹೋಗಿ ಆ ಪೊಲೀಸರ ಹತ್ರ ವಿಚಾರಣೆ ಮಾಡ್ತಾಳೆ, ಆ ಮನೇಲಿ ಏನೆಲ್ಲ ಸಿಕ್ತು ಅಂತ. ಪೊಲೀಸರಿಗೆ ಆ ಮನೆಯಲ್ಲಿ ಹಲವಾರು ಶವಗಳು ಸಿಕ್ಕಿತ್ತು. ಅಂದ್ರೆ ರ್ಯಾಂಡಲ್ ಆ ಒಂದು ಕೃತ್ಯನ ತುಂಬಾ ವರ್ಷಗಳಿಂದ ಮಾಡ್ತಿದ್ದಂತ ಅವರಿಗೆ ಗೊತ್ತಾಗಿತ್ತು. ಅನಂತರ ಪೊಲೀಸರು ಜಾರ್ಡನ್ನ ವಿಚಾರಣೆ ಮಾಡ್ತಾರೆ. ಅಲ್ಲವಳಿಗೆ ಅದೇ ಡೀಮನ್ ತೋರುತ್ತೆ. ಅವಳು ಬಾಯದಲ್ಲಿ ಕೂಗ್ತಾಳೆ. ಅದನ್ನ ಕಂಡು ಕ್ಲಿಯರ್ಗೆ ಗೊತ್ತಾಗುತ್ತೆ ಇವಳಿಗೆ ಥೆರಪಿಯ ಅವಶ್ಯಕತೆ ಇದೆ ಅಂತ. ಅದೇ ಕೂಡಲೇ ಮನೆ ಕರ್ಕೊಂಡು ಬಂದು ಅದನ್ನ ಮಾಡೋಕೆ ಮುಂದಾಗ್ತಾಳೆ. ಹಾಗೆ ಸೇಫ್ಟಿಗಂತ ಒಬ್ಬ ನೇಬರ್ನ ಅವಳ ಹತ್ರ ಕೂರಿಸ್ಕೋತಾಳೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ವಾಸ್ತವಕ್ಕೆ ತಗೋಬರುವ ಜವಾಬ್ದಾರಿ ನಿಂದು ಅಂತ. ಸೊ ಸರಿ ಅಂತ ಕ್ಲಿಯರ್ ಜಾರ್ಡನ್ನ ತಲೆ ಮೇಲೆ ಕೈ ಇಟ್ಟು ಅವಳ ಮೈಂಡ್ ಒಳಗೆ ಪ್ರವೇಶ ಮಾಡ್ತಾಳೆ. ಅಲ್ಲಿ ಜಾರ್ಡನ್ ಮನೆ ಹೊರಗೆ ಒಬ್ಬಳೆ ಕೂತಿದ್ಲು. ಇವಳವಳನ್ನ ಕರ್ಕೊಂಡು ಸೀದಾ ಒಳಗೋಗ್ತಾಳೆ. ಮನೆ ತುಂಬಾ ಕತ್ಲಾಗಿತ್ತು. ಆವಾಗ ಅವ್ರ ಮುಂದೆ ಸಡನ್ ಆಗಿ ಅದೇ ಡೀಮನ್ ಬರುತ್ತೆ. ಅದು ಕ್ಲಿಯರ್ಳ ಕೈಯನ್ನು ಹಿಡ್ಕೊಳ್ಳುತ್ತೆ. ಅದರಿಂದ ಅವಳ ಕೈ ಸುಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವನ್ ವಾಸ್ತವದಲ್ಲೂ ಕೂಡ ಅವಳ ಕೈ ಸುಟ್ಟೋಗ್ತಿತ್ತು. ಅದನ್ನ ಕಂಡು ಹೆದರಿದ್ದ ನೇಬರ್ ಅದೇ ಕೂಡಲೇ ಅವಳ ಕೆನ್ನೆಗೆ ಹೊಡೆದು ಅವಳನ್ನ ವಾಸ್ತವಕ್ಕೆ ತರ್ತಾಳೆ. ಕ್ಲಿಯರ್ಗೆ ಗೊತ್ತಾಗುತ್ತೆ ಆ ಡೀಮನ್ ಇವಾಗ ಜಾರ್ಡನ್ ಹಿಂದೆ ಬಿದ್ದಿದೆ ಅಂತ. ಸೊ ಹೇಗಾದ್ರೂ ಮಾಡಿ ಅವಳನ್ನ ಕಾಪಾಡ್ಬೇಕಂತ ಅದೇ ಕೂಡಲೇ ಒಂದು ಆಸ್ಪತ್ರೆಗೆ ಹೋಗ್ತಾಳೆ. ಆಕ್ಚುಲಿ ಆಸ್ಪತ್ರೆ ಬೇರೆ ಯಾವುದೂ ಅಲ್ಲ. ಒನ್ ಟೈಮ್ ಅಲ್ಲಿ ರ್ಯಾಂಡಲ್ ನ ಪತ್ನಿ ಇದೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಿದ್ಲು. ಅಲ್ಲಿದ್ದ ಒಬ್ಬ ನರ್ಸಿಂದ ಗೊತ್ತಾಗುತ್ತೆ ಆ ಹುಡುಗಿ ಈ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದಾಗ ಅವಳಿಗೆ ಟ್ರೀಟ್ ಮಾಡಿದ ಒಬ್ಬ ಡಾಕ್ಟರ್ ಹೆದರ್ಕೊಂಡು ಕೆಲಸ ಬಿಟ್ಟು ಓಡೋಗಿದ್ದಂತ. ಸೊ ಕ್ಲಿಯರ್ ಅದೇ ಕೂಡಲೇ ಹೋಗಿ ಆ ಡಾಕ್ಟರ್ನ ಮೀಟ್ ಆಗ್ತಾಳೆ. ಅಲ್ಲಿ ಆ ಡಾಕ್ಟರ್ ಹೇಳ್ತಾನೆ, ನಾನು ಟ್ರೀಟ್ ಮಾಡಿದ ಆ ಮಹಿಳೆ ತುಂಬಾ ವಿಚಿತ್ರವಾಗಿದ್ಲು. ಅವಳ ಕಣ್ಣೆಲ್ಲ ಬಿಳಿಯಾಗಿತ್ತು, ಮೈಯೆಲ್ಲ ಸುಟ್ಟೋಗ್ತಿತ್ತು. ಅವಳನ್ನ ಹತ್ತಿರ ಕರೆದು ಒಂದೇ ಒಂದು ಮಾತನ್ನ ಹೇಳಿದ್ಲು, ನನಗೆ ಯಾವಾಗ್ಲೂ ಡೀಮನ್ ತೋರುತ್ತೆ ಅಂತ. ಹಾಗೆ ಇದ್ದಕ್ಕಿದ್ದಾಗೆ ಅವಳನ್ನ ಕೈ ಹಿಡಿದು ಅದು ಸುಟ್ಟೋಗಿತ್ತು ಅಂತ ಅವನ್ ತನ್ನ ಕೈಯನ್ನ ತೋರಿಸ್ತಾನೆ. ಇವಳು ಕೂಡ ಅಲ್ಲಿಂದ ವಾಪಸ್ ಬರ್ತಾಳೆ. ಈ ಕಡೆ ಮನೇಲಿ ಮಲಗಿದ್ದ ಜಾರ್ಡನ್ಗೆ ಮತ್ತೆ ಪುನಃ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಕಂಡಂತ ಅದೇ ಕನಸು ಬೀಳುತ್ತೆ. ಅವಳು ಮನೆಯ ಅಲ್ಮಾರಿ ಹತ್ತಿರ ಒಂದು ಲ್ಯಾಡನ್ನ ನೋಡ್ತಾಳೆ. ಇನ್ನೇನು ಆ ಲ್ಯಾಡನ್ನ ಹತ್ತಿ ಹೋಗ್ಬೇಕು.
ಆವಾಗ ಅದೇ ಡೀಮನ್ ಬಂದು ಇವಳ ಮೇಲೆ ಅಟ್ಯಾಕ್ ಮಾಡುತ್ತೆ. ನೋಡಿದ್ರೆ ಮತ್ತೆ ಪುನಃ ಅದು ಕೂಡ ಕನಸಾಗಿತ್ತು. ಆಮೇಲೆ ಜಾರ್ಡನ್ ಎದ್ದು ತನ್ನ ಅಮ್ಮನ ಎಲ್ಲಾ ಕಡೆ ಹುಡುಕ್ತಾಳೆ, ಬಟ್ ಅಮ್ಮ ತೋರೋದಿಲ್ಲ. ಅದೇ ಡೀಮನ್ ಅವಳ ಹಿಂದೆನೆ ಹೋಗ್ತಿರುತ್ತೆ. ಅವಾಗ ಇದ್ದಕ್ಕಿದ್ದಾಗಿ ಅಲ್ಲಿ ರ್ಯಾಂಡಲ್ ಬಂದು ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಕಾರ್ ಮೂಲಕ ಕರ್ಕೊಂಡು ಹೋಗ್ತಾನೆ. ಅದು ಒಂದು ನಿಗೂಢವಾದ ಕಾಡಿಗೆ. ಅಲ್ಲೋಗಿ ಅವಳನ್ನ ಒಂದು ಬಾಕ್ಸ್ ಅಲ್ಲಿ ಬಂದಿ ಮಾಡ್ತಾನೆ. ಇವಳು ಕೇಳ್ತಾಳೆ ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ. ಅದಕ್ಕೆ ಅವನ್ ಹೇಳ್ತಾನೆ, ನನ್ನ ಮಗಳ ದೇಹದೊಳಗಿದ್ದ ಡೀಮನ್ ಇವಾಗ ನಿನ್ನೊಳಗಿದೆ. ಅದಕ್ಕೆ ಯಾವಾಗಲೂ ಹಸಿವಾಗುತ್ತೆ, ಅದಕ್ಕೋಸ್ಕರ ಮನುಷ್ಯರನ್ನ ತಿನ್ನುತ್ತೆ. ಇವಾಗ ನಿನ್ನ ಈ ಬಾಕ್ಸ್ ಮೂಲಕ ಹೂತಾಕಿದ್ರೆ ಅದಕ್ಕೆ ಹಸಿವಾಗಲ್ಲ, ಅದು ಪರ್ಮನೆಂಟ್ ಆಗಿ ನನ್ನೊಟ್ಟಿಗೆ ನಾಶವಾಗುತ್ತೆ, ಬೇರೆ ಯಾರಿಗೂ ಕೂಡ ತೊಂದರೆ ಆಗಲ್ಲ ಅಂತ ಅವಳನ್ನ ಹೂತು ಅಲ್ಲಿಂದ ಸೀದಾ ಸ್ಟೇಷನ್ಗೆ ಹೋಗಿ ಅವನು ಪೊಲೀಸರಿಗೆ ಸರೆಂಡರ್ ಆಗ್ತಾನೆ. ಆಕ್ಚುಲಿ ಅಲ್ಲಿ ಆವಾಗ ಕ್ಲಿಯರ್ ಕೂಡ ಇದ್ಲು. ಇವಳು ಅವನ ಹತ್ತಿರ ಬಾರಿ ಕೇಳ್ತಾಳೆ ನನ್ನ ಮಗಳಲ್ಲಿ ಅಂತ, ಬಟ್ ಅವನು ಏನು ಕೂಡ ಹೇಳೋದಿಲ್ಲ. ನಂತರ ಕ್ಲಿಯರ್ ತನ್ನ ಪೊಲೀಸ್ ಫ್ರೆಂಡ್ ಹತ್ರ ಹೋಗಿ ಮಾತಾಡ್ತಾಳೆ. ಒಂದ್ಸಲ ಅವನ ಹತ್ರ ಹೋಗಿ ಮಾತಾಡ್ಲಿಕ್ಕೆ ಚಾನ್ಸ್ ಕೊಡಿ ಅಂತ. ಫಸ್ಟಿಗೆ ಅವನು ಒಪ್ಪಲ್ಲ. ಆಮೇಲೆ ಅವನಿಗೆ ಒಂದ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಇವಳೇನು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಟೀಚರ್ ಬಗ್ಗೆ ಹೇಳಿದ್ಲು. ಆ ಟೀಚರ್ ಮಕ್ಕಳಿಗೆ ತೊಂದರೆ ಕೊಡ್ತಿದ್ದ ಅಂತಲ್ಲ, ಆಕ್ಚುಲಿ ಅದು ನಿಜ ಆಗಿತ್ತು. ಪೊಲೀಸರು ಅಲ್ಲೋಗಿ ಚೆಕ್ ಮಾಡಿದಾಗ ಆ ಟೀಚರ್ ಮಕ್ಕಳಿಗೆ ತೊಂದರೆ ಕೊಡ್ತಿದ್ದ. ಅವನು ಇವಾಗ ಅರೆಸ್ಟ್ ಮಾಡಿದ್ದಾರೆ. ಸೊ ಅದು ನಿಜ ಅಂದ್ರೆ ಇವಳು ಹೇಳ್ತಿರೋದ್ರಲ್ಲಿ ಏನಾದ್ರೂ ನಿಜ ಇರ್ಬೋದಂತ ಅವಳಿಗೆ ರ್ಯಾಂಡಲ್ ಒಟ್ಟಿಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ತಾನೆ. ಬಟ್ ರ್ಯಾಂಡಲ್ ಮಾತ್ರ ಬಾಯ್ ಬಿಡುವುದಿಲ್ಲ. ಆವಾಗ ಇವಳಿಗೆ ಬೇರೆ ದಾರಿ ತೋರದೆ ಅವನ ತಲೆ ಮೇಲೆ ಕೈ ಇಟ್ಟು ಅವನ ಮೈಂಡ್ ಒಳಗೆ ಪ್ರವೇಶ ಮಾಡ್ತಾಳೆ. ಅಲ್ಲವಳಿಗೆ ಗೊತ್ತಾಗುತ್ತೆ ಅವನು ಜಾರ್ಡನ್ನ ಒಂದು ಕಾಡಿನ ಒಳಗೋಗಿ ಹೂತಾಗಿದ್ದ ಅಂತ. ಸೊ ಅವಳು ಅದೇ ಕೂಡಲೇ ತನ್ನ ನೇಬರ್ನ ಕರ್ಕೊಂಡು ಕಾರ್ ಮೂಲಕ ಅದೇ ಕಾಡಿಗೆ ಹೋಗ್ತಾಳೆ. ಪೊಲೀಸರು ಕೂಡ ಅವರ ಹಿಂದೆನೆ ಹೋಗ್ತಾರೆ. ಈ ಕಡೆ ಬಾಕ್ಸ್ ಒಟ್ಟಿಗೆ ಮಣ್ಣೊಳಗೆ ಬಂದಿಯಾಗಿದ್ದ ಈ ಜಾರ್ಡನ್ಗೆ ಅದೇ ಡೀಮನ್ ತೊಂದರೆ ಕೊಡ್ತಿರುತ್ತೆ. ಅನಂತರ ಕ್ಲಿಯರ್ ಆಗಿ ಅವಳ ನೇಬರ್ ಹೇಗೋ ಆ ಕಾಡಿಗೆ ಹೋಗಿ ಆ ಪ್ಲೇಸ್ ಅನ್ನ ಹುಡುಕಿ ತೆಗೆದು ಮಣ್ಣನ್ನ ಡಿಗ್ ಮಾಡ್ತಾರೆ. ನೋಡಿದ್ರೆ ಆ ಬಾಕ್ಸ್ ಒಳಗೆ ಜಾರ್ಡನ್ ಅಲ್ಲದೆ ಆ ಡೀಮನ್ ಕೂಡ ಇತ್ತು. ಕ್ಲಿಯರ್ ಆ ನೇಬರ್ಗೆ ನೀನು ಪೊಲೀಸರನ್ನ ಸಂಭಾಳಿಸುವಂತ ಇವಳು ಆ ಜಾರ್ಡನ್ನ ತಲೆ ಮೇಲೆ ಕೈ ಇಟ್ಟು ಅವಳ ಮೈಂಡ್ ಒಳಗೆ ಹೋಗ್ತಾಳೆ. ಅಲ್ಲಿ ಜಾರ್ಡನ್ ತುಂಬಾ ಗಾಬರಿ ಆಗಿರೋದು ಗೊತ್ತಾಗಿರುತ್ತೆ. ಅನಂತರ ಸೀದಾ ಮನೆಯ ಆಟಿಕ್ ಮೇಲೆ ಹೋದಾಗ ಅಲ್ಲಿ ಅದೇ ಡೀಮನ್ ಕ್ಲಿಯರ್ ಮೇಲೆ ಹಲ್ಲೆ ಮಾಡುತ್ತೆ, ಅವಳ ಕತ್ತನ್ನ ಇಸುಕಿ. ಆವಾಗ ಕ್ಲಿಯರ್ ಆ ಡೀಮನ್ನ ತಲೆ ಮೇಲೆ ಕೈ ಇಟ್ಟು ಅದರ ಮೈಂಡ್ ಒಳಗೆ ಪ್ರವೇಶ ಮಾಡ್ತಾಳೆ. ಇವಾಗ ಕ್ಲಿಯರ್ ಆಕ್ಚುಲಿ ಆ ಡೀಮನ್ ನ ವರ್ಲ್ಡ್ ಅಲ್ಲಿ ಇದ್ದಾಳೆ. ಅಲ್ಲವಳಿಗೆ ಜಾರ್ಡನ್ ಸಿಗ್ತಾಳೆ ಕೂಡ. ಯಾಕಂದ್ರೆ ಜಾರ್ಡನ್ ಆ ಡೀಮನ್ ನ ವರ್ಲ್ಡ್ ಅಲ್ಲಿ ಬಂದಿಯಾಗಿದ್ಲು. ಸೊ ಹೀಗೆ ಹುಡುಕ್ತಾ ಹೋದಾಗ ಕೊನೆಗೂ ಆ ಡೀಮನ್ ಒಂದ್ ಚೇರ್ ಮೇಲೆ ಕೂತಿರೋದು ಕ್ಲಿಯರ್ಗೆ ತೋರುತ್ತೆ. ಆ ಡೀಮನ್ ಹೇಳುತ್ತೆ ನಂಗೆ ಹಸಿವಾಗ್ತಿದೆ ಅಂತ. ಬಟ್ ಕ್ಲಿಯರ್ ಮುಂದೆ ಬಂದು ನಾನಿನ್ನ ಕೊಲ್ತೇನೆ ಅಂತಾಳೆ. ಆವಾಗ ಡೀಮನ್ ಅಲ್ಲಿಂದ ಮಾಯವಾಗಿ ಅವಳ ಹಿಂದಿಂದ ಬಂದು ಅವಳನ್ನ ಬಂದಿ ಮಾಡಿ ಇನ್ನೇನು ಅವಳನ್ನ ಕೊಲ್ಬೇಕು. ಆವಾಗ ಈ ಜಾರ್ಡನ್ ಒಂದು ವೆಪನ್ ಮೂಲಕ ಅದರ ತಲೆ ಮೇಲೆನೆ ಹಲ್ಲೆ ಮಾಡಿ ನಾಶ ಮಾಡೋಕ್ ನೋಡ್ತಾಳೆ. ಹಾಗೆ ಕ್ಲಿಯರ್ ಕೂಡ ಅವಳೊಟ್ಟಿಗೆ ಸೇರ್ಕೊಂಡು ಇಡೀ ಡೀಮನ್ನ ತುಂಡಾಗಿ ಮಾಡಿ ಆ ಡೀಮನ್ನ ನಾಶ ಮಾಡ್ತಾರೆ. ಹಾಗೆ ಅದೇ ಕೂಡಲೇ ಆ ಡೀಮನ್ನ ವರ್ಲ್ಡ್ ಇಂದ ವಾಪಸ್ ಬರ್ತಾರೆ ಕೂಡ. ಅಷ್ಟೊತ್ತಿಗಾಗಲೇ ಪೊಲೀಸರು ಬಂದು ಬಾಕ್ಸ್ ಒಳಗಿಂದ ಅಮ್ಮ ಮಗಳು ಇಬ್ಬರನ್ನ ಕೂಡ ಹೊರ ತೆಗಿತಾರೆ. ಸೊ ಇಬ್ರು ಕೂಡ ಸೇಫ್ ಆಗಿ ಆ ವರ್ಲ್ಡ್ ಇಂದ ಇವಾಗ ರಿಯಲ್ ವರ್ಲ್ಡ್ ಗೆ ಬಂದಿದ್ದಾರೆ. ಇವಾಗ ಎಲ್ಲ ಕೂಡ ಕರೆಕ್ಟ್ ಆಗಿದೆ ಅಂತ ಅಮ್ಮ ಮಗಳು ತುಂಬಾ ಖುಷಿ ಆಗ್ತಾರೆ. ಹಾಗೆ ಆ ಮೂವಿ ಕೂಡ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.